ಸ್ವಾಗತ ಅಂಬಿಕಾ ನಾಗೇಂದ್ರ ಲಾಗ್ಸಿಗೆ. ಇವತ್ತು ಬುಧವಾರ ಸಂಜೆ ನಾನಿವತ್ತು ಏನಾರ ನಾನ್ ವೆಜ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಅದಕ್ಕಾಗಿ ನಾನಿಲ್ಲಿ ಕೋಳಿ ಸಾರು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಅದು ನಾಟಿ ಶೈಲಿಯಲ್ಲಿ ಕೋಳಿ ಸಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನೀಗ ಒಂದು 5 ಗೆಡ್ಡೆ ಈರುಳ್ಳಿ ಮತ್ತು ಒಂದು 4 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿನ ಈ ಥರ ಬಿಡಿಸ್ಬಿಟ್ಟು ಅದನ್ನು ನಾನು ಸಿಪ್ಪೆ ಸುಲ್ಕೊಳ್ತಾ ಇದ್ದೀನಿ. ಆದರೆ ನಾನು ಹಾಕಿದ ಮಾತ್ರ ಅದು 3 ಗೆಡ್ಡೆನ, ಇನ್ನೂ ಒಂದು ಗೆಡ್ಡೆ ಉಳ್ಕೊತು ನೋಡಿ. ಇದಿಷ್ಟು ಉಳ್ಕೊತು ನನಗೆ ಬೆಳ್ಳುಳ್ಳಿ. ಅದಾದಮೇಲೆ ನಾನೀಗೇನು ಅಂದರೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ. ಅದರಲ್ಲೂ 3 ಸ್ಟೆಪ್ಸಾಗಿ ಇದನ್ನು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ, ಅಂದರೆ ಮಸಾಲೆ ರುಬ್ಕೋಬೇಕಾಗುತ್ತೆ. ಹಾಗಾಗಿ ಫಸ್ಟು ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಇದೊಂದು ತೋರಿಸ್ತಾ ಇದ್ದೀನಿ. ಏಕೆಂದರೆ ಇವನ್ನ ಫ್ರೈ ಮಾಡಿಬಿಟ್ಟು ನಾನು ಕೂಲ್ ಆದಮೇಲೆ ಇದನ್ನು ರುಬ್ಕೋಬೇಕಾಗುತ್ತೆ. ಅಷ್ಟರೊಳಗೆ ಬೇರೆದು ಮಾಡ್ಕೊಂಬಿಡೋಣ ಅಂತೇಳಿ ಅಂತ ಅದಕ್ಕಾಗಿಯೇ ಫಸ್ಟ್ ಈರುಳ್ಳಿ ಬೆಳ್ಳುಳ್ಳಿ ಹುರ್ಕೊಬಿಡೋಣ, ಫ್ರೈ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆವಾಗಲೇ ತೋರಿಸ್ದಾಗೆ ನಾನೀಗ ಬೆಳ್ಳುಳ್ಳಿ 3 ಗೆಡ್ಡೆ ನಾನು ತೊಗೊಂಡಿದ್ದೆ, ಅವನ್ನ ಬಿಡಿಸಿಟ್ಕೊಂಡು ಈಗ ಅದನ್ನು ಒಂದು ಬಾಣಲಿಗೆ ಹಾಕಿದ್ದೀನಿ ಫ್ರೈ ಮಾಡೋಣ ಅಂತ. ನಂತರ ನಾನೀಗ ಒಂದು 5 ಗೆಡ್ಡೆ ಈರುಳ್ಳಿನೂ ತೊಗೊಂಡಿದ್ದೀನಿ, ಅವನ್ನು ಫ್ರೈ ಮಾಡೋಣ ಅಂತ. ಈ ಥರ ಅಡ್ಡಡ್ಡ ಸೀಳಿದ್ದೀನಿ ಅಷ್ಟೇ. ನಾನು ದೊಡ್ಡದಾಗಾರ ಸ್ಲೈಸ್ ಮಾಡ್ಕೋಬೋದು, ಸಣ್ಣದಾಗಾರ ಸ್ಲೈಸ್ ಮಾಡ್ಕೋಬೋದು. ನಾನು ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ನಾನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಈಗ ಫ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ನಾನೀಗ ಒಂದೂವರೆ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ, ಬೇಗ ಸಾಫ್ಟ್ ಆಗುತ್ತೆ ಅಂತೇಳಿ ಅಂತ. ಈ ರೀತಿ ಹಾಕಿ ಒಂದು 5ರಿಂದ 3 ನಿಮಿಷ ಅಥವಾ 3ರಿಂದ 5 ನಿಮಿಷ ಫ್ರೈ ಮಾಡಿದ್ರೆ ರೆಡಿ ಆಗುತ್ತೆ. ಈ ಕಲರ್ ಬಂದರೆ ಸಾಕು, ಸ್ಟವ್ ಆಫ್ ಮಾಡೋದು. ನಂತರ ನಾನಿಲ್ಲಿ ಅದಕ್ಕೆ ಕಾಯಿ ತುರಿ ತೊಗೊಳ್ಳೋಣ ಅಂಥೇಳಿ ಕಾಯಿ ಹೊಡೆದ್ಬಿಟ್ಟು ಈಗ ನೋಡ್ತಾ ಇದ್ದೀನಿ ಯಾವ ಕಾಯಿ ಹೋಳು ತೊಗೊಳ್ಳೋಣ ಅಂತ. ಅದಕ್ಕೆ ನಾನೀಗ ಈ ದೊಡ್ಡ ಹೋಳು ತೊಗೊಂಡಿದ್ದೀನಿ, ಸಣ್ಣ ಹೋಳು ಹಂಗೆ ಇಟ್ಟಿದ್ದೀನಿ. ಇಷ್ಟೇ ಸಾಕು ಮಸಾಲೆಗೆ ಅಂತ ಅನ್ನಿಸ್ತು. ಇಷ್ಟು ತೊಗೊಂಡಿದ್ದೀನಿ. ಇಷ್ಟು ತೊಗೊಂಡು ನೆಕ್ಸ್ಟು ನಾನು ಶುಂಠಿ ತೊಗೊಂಡಿದ್ದೀನಿ. ಶುಂಠಿನೂ ಅಷ್ಟೇ ಈ ರೀತಿಯಾಗಿ ನಾನು ಹೆಚ್ಕೊಂಡಿದ್ದೀನಿ. ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು 2 ಇಂಚಷ್ಟು ನಾನು ಶುಂಠಿ ತೊಗೊಂಡಿದ್ದೀನಿ. ಅದನ್ನು ಈಗ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಒಂದು ಚಕ್ಕೆ ನೋಡಿ, ನಾನು ಜಾಸ್ತಿ ಹಾಕ್ತಾನೇ ಇಲ್ಲ, ಒಂದು 2 ಇಂಚು ಅಷ್ಟೇ ನಾನು ಚಕ್ಕೆ ಹಾಕ್ತಾ ಇರೋದು. ಜಾಸ್ತಿ ಮತ್ತು ಮಸಾಲೆ ಐಟಮ್ ನಾನು ಹಾಕೇ ಇಲ್ಲ. ನಮ್ಮ ಅಪ್ಪ ನಮ್ಮಮ್ಮವ್ರು ಯಾವ ರೀತಿ ಮಾಡ್ತಿದ್ರು ಅದೇ ರೀತಿ ಮಾಡ್ತಾಯಿದ್ದೀನಿ. ಈಗ ಒಂದು 4 ಲವಂಗ, 2 ಇಂಚು ಚಕ್ಕೆ ಮತ್ತು ಶುಂಠಿ, ಕಾಯಿ ತುರಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಷ್ಟೇ. ನಾನು ಜಾಸ್ತಿ ಹಾಕಿಲ್ಲ, ತೀರಾ ಕೊತ್ತಂಬರಿ ಸೊಪ್ಪು ನಮ್ಮ ಮನೇಲಿ ಹಾಕ್ತಾ ಇರಲಿಲ್ಲ. ನಮ್ಮ ಅಪ್ಪ ಇದೇ ಥರನೇ ಮಾಡ್ತಾಯಿದ್ದು, ಹಾಗಾಗಿ ಈ ಥರ ನಾನು ಮಾಡ್ತಾಯಿದ್ದೀನಿ. ಟೊಮೊಟೊ ಹಣ್ಣು ಅಷ್ಟೇ, ನಾಟಿ ಟೊಮೊಟೊ ಹಣ್ಣು ಸಣ್ಣವನ್ನ 2 ತೊಗೊಂಡಿದ್ದೀನಿ. ಇದಕ್ಕೆ ನಾವು ಕಡಲೆ ಆಗಲಿ ಗಸಗಸೆ ಆಗಲಿ ನಾವು ಯಾವುದನ್ನು ಸೇರಿಸೋದಿಲ್ಲ, ಇಷ್ಟೇ ನಮ್ಮದು. ಈ ರೀತಿ ಮಾಡಿದ್ರೆ ಸಾಕು. ಇದರಲ್ಲೇ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಮಾತ್ರವ. ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಫ್ರೈ ಮಾಡಿಟ್ಟಿದ್ವಲ್ಲ, ಅದು ಕೂಲಾಗಿತ್ತು. ಅದನ್ನು ಈಗ ಫ್ರೈ ಮಾಡೋಣ ಅಂತ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಅದನ್ನು ಫೈನ್ ಪೇಸ್ಟ್ ಮಾಡ್ತಾಯಿದ್ದೀನಿ. ಪೇಸ್ಟ್ ಅಂದರೆ ಯಾವ ಥರ ಇರಬೇಕಂದ್ರೆ ತುಂಬ ನಯಸ್ಸಾಗಿರಬೇಕು, ಆವಾಗಲೇ ಸಾಂಬಾರು ತುಂಬ ರುಚಿಯಾಗಿ ಬರೋದು. ನಮ್ಮ ಅಪ್ಪರು ನಮ್ಮಮ್ಮ ಇಲ್ದಾಗ ನಮ್ಮ ಹತ್ರ ಖಾರ ರುಬ್ಸೋರು. ಆವಾಗ ಏನು ಮಾಡೋರು ಅಂದರೆ, ಆವಾಗ ನಮ್ಮ ಹತ್ರ ಏನು ಮಿಕ್ಸಿ ಇರಲಿಲ್ಲ, ಒಳ್ಕಲ್ಲೇ ಇದ್ದಿದ್ದು. ರುಬ್ಬೋಕೆ ಕೊಡೋರಲ್ವ, ಅವಾಗ ರುಬ್ತಿದ್ವಿ. ಯಾರು ರುಬ್ಬೋದು, ನಮಗೆ ರುಬ್ಬಕ್ಕೆ ಬೇರೆ ಆಸೆನೇ ಇರ್ತಿರ್ಲಿಲ್ಲ. ನಮಗೆ ಆಟ ಆಡೋ ಆಸೆ ಇತ್ತು, ಆದರೂ ರುಬ್ಕೊಡ್ಬೇಕಲ್ಲ ಅಂತ ರುಬ್ಕೊಡ್ತಿದ್ವಿ. ಒಂದು ಸ್ವಲ್ಪ ದಪ್ಪ ಇದ್ದಾಗಲೇ ರುಬ್ಕೊಡೋಕೆ ಹೋದರೆ, ಇಲ್ಲ ಈ ಥರ ರುಬ್ಬಾರ್ದು, ಫೈನ್ ಪೇಸ್ಟ್ ಮಾಡಬೇಕು, ನುಣ್ಣಗೆ ಬರಬೇಕು, ಆವಾಗಲೇ ಸಾಂಬಾರು ಚೆನ್ನಾಗಿರೋದು ಅಂತೇಳಿ ಅರ್ಧ ಗಂಟೆ ಆದರೂ ಪರವಾಗಿಲ್ಲ ನೀನು ರುಬ್ಕೊಟ್ಟೆ ಹೋಗಬೇಕು ಅಂತೇಳಿ ಈ ಥರ ಕೂರಿಸ್ಕೊಂಡು ಈ ಥರ ಫೈನ್ ಪೇಸ್ಟ್ ಮಾಡಿಸೋರು. ಆವಾಗ ನಮಗೆ ಅನ್ನಿಸ್ತಿತ್ತು, ಯಾಕೆ ಈ ಥರ ಮಾಡಿಸ್ತಾರಪ್ಪ ಇವರು ನಮಗೆ ಅಂತೇಳಿ ಅಂತ. ಅದ್ರದ್ದು ಫಲ ಇವಾಗ ಗೊತ್ತಾಗ್ತಿದೆ ನಮಗೆ, ಆ ಥರ ಮಾಡಿಸೋದ್ರಿಂದನೇ ಸಾಂಬಾರು ಚೆನ್ನಾಗಿ ಬರ್ತಿತ್ತು ಅಂತೇಳಿ ಅಂತ. ಹಾಗಾಗಿ ಖಾರನ ಯಾವುದೇ ಆಗಲಿ ಮಸಾಲೆ ಪದಾರ್ಥಗಳ ಯಾವುದಕ್ಕೆ ಫೈನ್ ಪೇಸ್ಟ್ ಮಾಡಿರ್ತಾರೋ ಅದೇ ಥರನೇ ಸಣ್ಣಗೆ ನುಣ್ಣಗೆ ಅಂದರೆ ಫೈನ್ ಪೇಸ್ಟ್ ಮಾಡ್ಕೋಬೇಕು, ಆವಾಗ ಚೆನ್ನಾಗಿ ಬರುತ್ತೆ ಅಡುಗೆ ಯಾವುದಾದ್ರೂ ಅಷ್ಟೇ. ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ತೊಗೊಂಡಿದ್ವಲ್ಲ, ಇದು 2ನೇ ಸ್ಟೆಪ್. ಇದು ಈ ಮಸಾಲೆನೂ ಅಷ್ಟೇ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಇದು ಕಾಯಿ ತುರಿ ಇರೋದ್ರಿಂದ ಇದು ತುಂಬಾ ನುಣ್ಣಗೆ ರುಬ್ಕೋಬೇಕು, ಈ ರೀತಿ ನಯಸ್ಸಾಗಿ ಬರಬೇಕು. ಈ ರೀತಿಯಾಗಿ ರುಬ್ಕೊಂಡು ಇದನ್ನು ಇನ್ನೊಂದು ಬೌಲಿಗೆ ಹಾಕೋಬೇಕು. ಆವಾಗ ಎಲ್ಲ ಸಪ್ರೇಟಾಗಿ ಇಟ್ಕೋಬೇಕು. ನಾನು ಆವಾಗಲೇ ಈರುಳ್ಳಿದು ಸಪ್ರೇಟ್ ಇಟ್ಕೊಂಡಿದ್ದೀನಿ, ಹಾಗೆಯೇ ಕಾಯಿ ತುರಿದು ನಾನು ಸಪ್ರೇಟ್ ಇಟ್ಕೊಂಡಿದ್ದೀನಿ. ಈಗ ನಾನು ಖಾರ ಸಾಂಬಾರು ಹಾಕ್ತಾಯಿದ್ದೀನಿ. ನಾನು ಧನಿಯಾ ಪುಡಿ ಹಾಕಿದ್ದೀನಿ, ಮನೆಗೆ ಮಾಡಿರೋ ಧನಿಯಾ ಪುಡಿದು ಅಚ್ಚ ಸಾಂಬಾರ ಅಂತ ಅಂತೀವಿ ನಮ್ಮ ಕಡೆಗೆ, ಅದನ್ನು ಹಾಕ್ತಾಯಿದ್ದೀನಿ. ಅದು ನಾನೀಗ 6 ಚಮಚ ಹಾಕ್ಬಿಟ್ಟು ಈಗ ಒಂದು 5 ಚಮಚ ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇವೆರಡನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿದರೆ ಆಯಿತು. ಇದೇನು ಪುಡಿಯಾಗಿರೋದ್ರಿಂದ ಭಾಳ ಹೊತ್ತೇನು ತೊಗೊಳೋದಿಲ್ಲ, ಒಂದು ಸ್ವಲ್ಪ ಹೊತ್ತು ಅಂದರೆ 1 ನಿಮಿಷ ಗ್ರೈಂಡ್ ಮಾಡಿದ್ರೆ ಸಾಕು, ಇದು ಫೈನ್ ಪೇಸ್ಟ್ ಆಗಿಬಿಡುತ್ತೆ. ಈ ಧನಿಯಾ ಪುಡಿ ಅಚ್ಚ ಸಾಂಬಾರನ್ನೇ ಹಾಕಬೇಕು ಅನ್ನೋದು ಏನಿಲ್ಲ, ನೀವು ಒಂದು ಸ್ವಲ್ಪ ಕಾಳು ಮಿಕ್ಸ್ ಮಾಡಿದರೂ ಅದನ್ನು ಹಾಕ್ಬೋದು. ಆದರೆ ಅಚ್ಚ ಸಾಂಬಾರ ಇದ್ದರೆ ತುಂಬ ರುಚಿ ಬರುತ್ತೆ ಕೋಳಿ ಸಾರುಗಳಿಗೆಲ್ಲವ. ಈ ರೀತಿ ಇವೆರಡನ್ನು ನಾನೀಗ
ಫೈನ್ ಪೇಸ್ಟ್ ಮಾಡ್ಕೊಂಬರ್ತೀನಿ. ಆವಾಗೆಲ್ಲ ನಮಗೆ ಯಾವ ಥರ ರುಬ್ಸೋರು ಅಂದರೆ ಮೆಣಸಿನ್ಕಾಯಿನೇ ಕೊಡೋರು. ಆವಾಗ ನಮಗೆ ಈ ಚಳಿಗಾಲದಲ್ಲಿ ಕೊಡುವಾಗ ರುಬ್ತಾ ಇದ್ವಲ್ಲ, ಆವಾಗ ಕೈಯೆಲ್ಲ ಉರಿಯೋವು. ಇವಾಗ ಏನಿಲ್ಲ, ಪುಡಿ ಇದೆ, ಆಮೇಲೆ ಮಿಕ್ಸಿ ಇದೆ, ಎಲ್ಲ ಇದೆ. ಹಂಗಾಗಿ ಆರಾಮಾಗಿ ರುಬ್ಕೋಬೋದು. ಈಗೆಲ್ಲನೂ ನಾನು ಪೇಸ್ಟ್ ಮಾಡಿಬಿಟ್ಟು ಎಲ್ಲದನ್ನೂ ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ ನಾನು. ಇವೆಲ್ಲ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಇರೋದೇ ಚಿಕನ್ನ ಕುಕ್ಕರ್ ಒಳಗೆ ಹಾಕಿ ಕೂಗ್ಸೋದು. ಅದಕ್ಕೂ ಸ್ಟೆಪ್ ಬೈ ಸ್ಟೆಪ್ ಹಾಕೋದು, ಈ ಚಿಕನ್ ಯಾವ್ಯಾವ ರೀತಿ ಹಾಕೋದು ಅಂತೇಳಿ ನಾನೀಗ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟು ಸ್ಟವ್ ಹಚ್ಬಿಟ್ಟು ಕುಕ್ಕರ್ ಇಟ್ಟು ಬಿಸಿ ಆದಮೇಲೆ ಒಂದು 3 ಚಮಚ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ನಾನು ಜಾಸ್ತಿ ಹಾಕಿಲ್ಲ, ಇದರಲ್ಲೇ ಸ್ವಲ್ಪ ಜಿಡ್ಡಿನ ಅಂಶ ಇರೋದ್ರಿಂದ ನಾನು ಎಣ್ಣೆ 3 ಚಮಚ ಹಾಕಿದ್ದೀನಿ ಅಷ್ಟೇ. ಎಣ್ಣೆ ಬಿಸಿ ಆದ ತಕ್ಷಣ ನಾನಿಲ್ಲಿ ಚಿಕನ್ ಪೀಸ್ಗಳನ್ನ ಹಾಕ್ತಾಯಿದ್ದೀನಿ. ನಾವು ತಂದಿರೋದು ಮೊಟ್ಟೆ ಕೋಳಿನೇ, ಆದರೆ ಮೊಟ್ಟೆನೇ ಇರಲಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಇದೇ ಥರ ತಂದಿದ್ರು. ಇವನ್ನೀಗ ನಾನು ಹಾಕ್ತಾಯಿದ್ದೀನಿ. ನಾನು ಚಿಕನ್ ಪೀಸೇ ಹಾಕ್ತಿದ್ದೀನಿ ಫಸ್ಟು. ನಾನು ಅದಕ್ಕೆ ಈರುಳ್ಳಿನಾಗಲಿ ಯಾವ ಸೊಪ್ಪನ್ನಾಗಲಿ ನಾನು ಆ್ಯಡ್ ಮಾಡಿಲ್ಲ. ನಾವು ಮಾಡೋದು ಮಾತ್ರ ಇದೇ ರೀತಿಯೇ. ಹಾಗಾಗಿ ಫಸ್ಟು ನಾನು ಎಣ್ಣೆ ಬಿಸಿ ಆದ ತಕ್ಷಣ ನಾನು ಹಾಕಿದ್ದೆ ಚಿಕನ್ ಪೀಸ್ಗಳನ್ನ. ಒಂದೊಂದು ಕಡೆ ಒಂದೊಂದು ರೀತಿ ಮಾಡ್ತಾರೆ, ನಮ್ಮ ಕಡೆ ಮಾಡೋದು ಮಾತ್ರ ಇದೇ ರೀತಿಯೇ. ಎಣ್ಣೆ ಹಾಕ್ಬಿಟ್ಟು ಅದು ಬಿಸಿ ಆದಮೇಲೆ ಕೋಳಿ ಮಾಂಸ ಹಾಕೋದೇನೆ ಹಾಕ್ಬಿಟ್ಟು ಅದನ್ನು ಎಣ್ಣೆಯಲ್ಲೇ ಫ್ರೈ ಮಾಡ್ತಾರೆ. ಒಂದು 8-10 ನಿಮಿಷ ಹುರಿತಾರೆ ಅದಕ್ಕೆ. ಚೆನ್ನಾಗಿ ಅದು ಎಣ್ಣೆ ಅಂಶ ಎಲ್ಲ ಹೊಂದ್ಕೋಬೇಕು. ಈ ರೀತಿಯಾಗಿ ಅದು ಫ್ರೈ ಆಗಬೇಕು. ಆ ರೀತಿಯಾಗಿ ಹುರ್ಕೊತಾರೆ. ಈ ರೀತಿಯಾಗಿ ಹುರ್ಕೊಂಡಿದ್ದ ನಂತರ ನಾವು ಈಗ ಮಸಾಲೆ ಪದಾರ್ಥಗಳನ್ನು ಹಾಕೋದು. ಅದನ್ನು ಸ್ಟೆಪ್ ಬೈ ಸ್ಟೆಪ್ಪೇ ಹಾಕೋದು. ಏಕ್ದಮ್ ಎಲ್ಲ ಒಂದೇ ಸಲ ಹಾಕ್ಬಿಟ್ಟು ಅದನ್ನು ಕುಗ್ಸೋದಿಲ್ಲ. ಈ ರೀತಿ ಫ್ರೈ ಆದಮೇಲೆ ಚೆನ್ನಾಗಿ ಆವಾಗ ನಾವು ಮಸಾಲೆನ ಹಾಕೋದು. ಫಸ್ಟು ನಾನಿಲ್ಲಿ ಆವಾಗಲೇ ರುಬ್ಬಿಟ್ಕೊಂಡಂಥ ಧನಿಯಾ ಪುಡಿದು ಮತ್ತು ಖಾರದ ಪುಡಿ ಪೇಸ್ಟ್ ಇದೆಯಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಇವೆರಡನ್ನು ಹಾಕ್ಬಿಟ್ಟು ಆಮೇಲೆ ನಾನು ನಂತರ ಅವನ್ನೆಲ್ಲ ಹಾಕೋದು. ಎರಡನ್ನೂ ಹಾಕಿ ಒಂದು 5 ನಿಮಿಷ ನಾನೀಗ ಫ್ರೈ ಮಾಡ್ತೀನಿ. ಈ ರೀತಿಯಾಗಿ ಫಸ್ಟು ಖಾರದ ಪುಡಿ ಮತ್ತು ಧನಿಯಾ ಪುಡಿ ಪೇಸ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚಿಕನ್ ಪೀಸು ಮತ್ತು ಈ ರುಬ್ಬಿಟ್ಟಿರೋ ಮಿಶ್ರಣ ಎಲ್ಲ ಹೊಂದ್ಕೊಳ್ಳೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಹಂಗೆ ಬೇಯಿಸ್ಬೇಕು ಅದನ್ನು ಹೊಂದ್ಕೊಳ್ಳೋ ರೀತಿಯಲ್ಲಿ. ಆವಾಗ ಚೆನ್ನಾಗಿ ಅದಕ್ಕೆ ಖಾರ ಹಿಡಿಯುತ್ತೆ ಅಂತೇಳಿ ಅಂತ ಈ ರೀತಿ ಮಾಡ್ತಿದ್ರು ಅನಿಸುತ್ತೆ ನಮ್ಮ ಅಪ್ಪ ನಮ್ಮ ಅಮ್ಮಂದರು. ಅದಕ್ಕೆ ನಾವು ಈಗಲೂ ಅದೇ ಥರನೇ ಮಾಡ್ತಾಯಿದ್ದೀವಿ. ಈ ರೀತಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಚೆನ್ನಾಗಿ ನಾವು ಫ್ರೈ ಮಾಡಿಬಿಟ್ಟು ಒಂದು 5 ನಿಮಿಷ ಬೇಯಿಸಿದ್ರೆ ನೆಕ್ಸ್ಟ್ ನಾವು ಫಸ್ಟಿಗೆ ರುಬ್ಬಿಟ್ಕೊಂಡಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನ ನಾವು ಹಾಕ್ತೀವಿ. ಅದನ್ನು ಹಾಕ್ಬಿಟ್ಟು ಅದನ್ನು ಇದೇ ರೀತಿಯಾಗಿ ಮಾಡೋದು. ಈಗ ಇದನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ರುಬ್ಬಿಟ್ಕೊಂಡಿರೋಂಥ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇದನ್ನೂ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚಿಕನಲ್ಲಿ ಹೊಂದ್ಕೊಳ್ಳೋ ರೀತಿಯಲ್ಲಿ, ಮಸಾಲೆಗೆ ಹೊಂದ್ಕೊಳ್ಳೋ ರೀತಿಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕೆಲ್ಲ. ಫಸ್ಟು ಮಿಕ್ಸ್ ಕೊಡಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಒಂದು 5 ನಿಮಿಷ ಫ್ರೈ ಮಾಡಬೇಕು. ನಾನು ಯಾವುದೇ ರೀತಿ ನೀರನ್ನು ಆ್ಯಡ್ ಮಾಡಿಲ್ಲ ನೋಡಿ ಇನ್ನೂ. ಅಂದರೆ ಎಣ್ಣೆಯಲ್ಲಿ ಚಿಕನ್ ಫ್ರೈ ಮಾಡುವಾಗ ಚಿಕನ್ನಿಂದು ನೀರು ಸ್ವಲ್ಪ ಬಿಟ್ಕೊಂಡಿರುತ್ತಲ್ಲ, ಅದೇ ನೀರಿರೋದು. ಹಾಗೆ ಮಸಾಲೆ ಪದಾರ್ಥದ ಒಂದು ಸ್ವಲ್ಪ ನೀರು. ಈ ರೀತಿ ನೀರು ಹಾಕ್ದಲೇ ನಾವು ಈ ಮಸಾಲೆಗಳನ್ನೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡಬೇಕು ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆದಮೇಲೆ ಆಮೇಲೆ ನಾವು ನೀರನ್ನ ಆ್ಯಡ್ ಮಾಡಬೇಕು. ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಟೈಪಲ್ಲಿ ನೀವು ನೀರು ಹಾಕ್ಕೋಬೇಕು. ನಮಗೆ ಸಾಂಬಾರು ಅಂದರೆ ತುಂಬ ತೆಳುವಾಗಿರಬಾರ್ದು, ತೀರಾ ಗಟ್ಟಿಗೂ ಆಗಿರಬಾರ್ದು, ಆ ರೀತಿಯಾಗಿರಬೇಕು. ಆ ರೀತಿಯಾಗಿದ್ದರೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ, ಸ್ವಲ್ಪ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಮುದ್ದೆಗೂ ಅನ್ನಕ್ಕೂ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ. ನಾವು ಆ ರೀತಿಯಾಗೇ ಮಾಡ್ಕೊಳ್ಳೋದು. ಈಗ ಇದನ್ನೆಲ್ಲ ಫ್ರೈ ಮಾಡಿದ್ಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪನ್ನು ಹಾಕಿ ಒಂದು 2 ನಿಮಿಷ ಫ್ರೈ ಮಾಡಿ ಈಗ ನಾನು ನೀರು ಹಾಕ್ಕೊತಾ ಇದ್ದೀನಿ. ಉಪ್ಪನ್ನು ಹಾಕಿದ ಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಮುಚ್ಚಳ ಮುಚ್ಚಿ ಕೂಗ್ಸಿದ್ರೆ ರೆಡಿ ಆಯಿತು ಅಂತಲೇ ಕೋಳಿ ಸಾರು. ನೀವು ಯಾವ ರೀತಿನಾದರೂ ಮಾಡ್ಕೋಬೋದು. ಈಗ ನಾನೀಗ ಅದನ್ನೆಲ್ಲ ಮಸಾಲೆನೆಲ್ಲ ಒಂದು 5 ನಿಮಿಷ ಫ್ರೈ ಮಾಡಿದ್ಮೇಲೆ ಜಾರನ್ನೆಲ್ಲ ಚೆನ್ನಾಗಿ ತೊಳೆದು ಜಾರಾಗಿದ್ದಿದ್ದು ನೀರನ್ನೆಲ್ಲ ಈಗ ಆ್ಯಡ್ ಮಾಡ್ತಾಯಿದ್ದೀನಿ. ನೀರು ಆ್ಯಡ್ ಮಾಡ್ತೀನಿ ನಾನು, ನಮಗೆ ಯಾವ ರೀತಿ ಬೇಕು ಸಾಂಬಾರು ಅಂತೇಳಿ ಅಂತ. ಈಗ ನಾನು ಅದನ್ನೆಲ್ಲ ಚೆನ್ನಾಗಿ ಹೊಂದಿಸ್ಕೊತಾ ಇದ್ದೀನಿ. ತಳದಾಗೆಲ್ಲ ಮಸಾಲೆ ಇರುತ್ತಲ್ವ, ಹಾಗಾಗಿ ತಳನೆಲ್ಲ ಚೆನ್ನಾಗಿ ನಾವು ಈ ಥರ ಮಿಕ್ಸ್ ಮಾಡಬೇಕು. ಆಮೇಲೆ ಈ ರೀತಿಯಾಗಿ ಕಂಠದಲ್ಲೆಲ್ಲ ಅಂಟ್ಕೊಂಡಿರುತ್ತೆ, ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನಿಮಗೆ ಯಾವ ರೀತಿ ಬೇಕೋ, ಯಾವ ಟೈಪ್ ಬೇಕೋ ಆ ರೀತಿ ನೀವು ಸಾಂಬಾರಿಗೆ ನೀರು ಹಾಕೋಬೇಕು. ನಮಗೆ ಮಾತ್ರ ಈ ಟೈಪೇ ಇರಬೇಕು, ತೀರಾ ಗಟ್ಟಿನೂ ಇರಬಾರ್ದು, ತೀರಾ ತೆಳುನೂ ಇರಬಾರ್ದು. ಅದಕ್ಕಿದ್ದಾಗ ನಮಗೆ ಚೆನ್ನಾಗಿ ಬರುತ್ತೆ ಸಾಂಬಾರು ಮುದ್ದೆಗೂ ಮತ್ತು ಅನ್ನಕ್ಕೂ. ಒಬ್ಬೊಬ್ಬರಿಗೆ ಸ್ವಲ್ಪ ಗಟ್ಟಿ
ಗಟ್ಟಿಗೆ ಇರಬೇಕು, ಒಬ್ಬೊಬ್ಬರಿಗೆ ಸ್ವಲ್ಪ ತೆಳುವಾಗೇ ಇರಬೇಕು. ನಮಗೊಂದು ಸ್ವಲ್ಪ ನೋಡಿ ಗಟ್ಟಿ ಅಂತ ಅನ್ನಿಸ್ತು, ಅದಕ್ಕೆ ಒಂದು ಸ್ವಲ್ಪ ನಾನೀಗ ನೀರು ಹಾಕ್ಕೊಂಡೆ. ಈ ಅದಕ್ಕಿದ್ರೆ ಸಾಕು. ಮತ್ತು ಒಂದು ಸ್ವಲ್ಪ ಕುದಿಸಿ ನಾವು ಕೂಗಿಸ್ತೀವಲ್ಲ, ಹಾಗಾಗಿ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಆವಾಗ ಸರಿಯಾಗುತ್ತೆ ಅಂಥೇಳಿ ನಾನೀಗ ಎತ್ತಿ ನೋಡ್ತಾ ಇದ್ದೀನಿ ಯಾವ ರೀತಿ ಇದೆ, ಸರಿಯಾಗಿ ಇದೆಯೋ ಇಲ್ವೋ ಅಂಥೇಳಿ ಅಂತ. ಮತ್ತೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿದೆ, ಕುದಿಸಿದ್ರೆ ಮತ್ತೆ ಗಟ್ಟಿಯಾಗುತ್ತೆ ಅದು ಅಂಥೇಳಿ ಅಂತ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಕುದಿಯೋಕ್ಕೆ ಬಿಟ್ಬಿಟ್ಟು ಆಮೇಲೆ ನಾನು ಮುಚ್ಚಳ ಮುಚ್ಚುತ್ತಾ ಇದ್ದೀನಿ. ಅದು ಕುದಿ ಬಂದಾಗ ಮುಚ್ಚಳ ಮುಚ್ಚಬೇಕು, ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು. ಈ ರೀತಿ ಕುದಿ ಬಂದಾಗ ಮುಚ್ಚಳ ಮುಚ್ಚಿ ಬೇಯಿಸಿದ್ರೆ ಮಟನು ಚಿಕನು ಯಾವುದೇ ಆಗಲಿ ಚೆನ್ನಾಗಿ ಬೇಯುತ್ತೆ. ಅದು ಕೂಗ್ತಾ ಇರಲಿ ಅಷ್ಟೊತ್ತಿಗೆ ಮುದ್ದೆ ಮಾಡಿಬಿಡೋಣ ಅಂಥೇಳಿ ಮುದ್ದೆಗೂ ಇಟ್ಟಿದ್ದೀನಿ ನಾನು. ಈಗ ಅದು ಕೂಗಿದ ತಕ್ಷಣವೇ ಅದನ್ನು ಆಫ್ ಮಾಡಿ ಮುದ್ದೆ ತಿರುಗ್ತಾ ಇದ್ದೀನಿ. ಮುದ್ದೆ ಮಾಡೋದ್ರಾಗ ನಾನೇನು ಅಷ್ಟೊಂದು ಜಾಣಿಲ್ಲ. ನಾವು ಒಬ್ಬರು ಇಬ್ಬರಿಗೆ ಮುದ್ದೆ ಮಾಡೋದು ಅಷ್ಟೇ ನಮಗೆ ಗೊತ್ತಿರೋದು ಮುದ್ದೆ ವಿಷಯದಲ್ಲಿ ಮಾತ್ರ. ದೊಡ್ಡ ದೊಡ್ಡ ಅಡುಗೆ ಮಾಡಿಲ್ಲ ಮುದ್ದೆ ಮಾತ್ರ ನಾನು ಯಾವತ್ತೂ. ಇಂಥ ವೆಜಿಟೇರಿಯನ್ನು ನಾನ್ ವೆಜಿಟೇರಿಯನ್ ಮಾತ್ರ ಮಾಡಿದ್ದೀನಿ. ಈಗ ಸಾಂಬಾರು ಸಹ ರೆಡಿ ಆಯಿತು. ಸಾಂಬಾರು ನೀವೇ ನೋಡ್ತಿರ್ಬೋದು ಎಷ್ಟೊಂದು ರೆಡ್ಡಾಗಿ ಏನು ಚೆನ್ನಾಗಿ ಬಂದಿದೆ ನೋಡಿರಿ. ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ, ತೀರಾ ಗಟ್ಟಿಯಾಗೂ ಇಲ್ಲ, ತೀರಾ ತೆಳುವಾಗೂ ಇಲ್ಲ, ಕರೆಕ್ಟಾಗಿ ಮಾಡಿದ್ದೀನಿ. ಆದರೆ ನೀರು ಹಾಕೊಳ್ಳೋ ರೀತಿಯಲ್ಲೇ ನಾವು ನೋಡ್ಕೋಬೇಕು, ಯಾವ ರೀತಿ ಹಾಕಿದ್ರೆ ಎಷ್ಟು ಬರುತ್ತೆ ಅಂತೇಳಿ ಅಂತ. ಆ ಮಸಾಲೆ ತಕ್ಕನಾಗಿ ಇಷ್ಟು ನೀರು ಹಾಕ್ಬಿಟ್ಟು ಮಾಡಿದ್ರೆ ರೆಡಿ ಆಯಿತು ಅಂತಲೇ ಕೋಳಿ ಸಾರು. ಈ ರೀತಿಯ ಕೋಳಿ ಸಾರು ಮಾಡಿದ್ರೆ ಒಂದು ಮುದ್ದೆ ತಿನ್ನೋ ಜನದಲ್ಲಿ ಬೇಕಾದ್ರೆ 2 ಮುದ್ದೆ ಊಟ ಮಾಡ್ತಾರೆ, ಅಷ್ಟು ಚೆನ್ನಾಗಿತ್ತು ಕೋಳಿ ಸಾರು. ನಮ್ಮಮ್ಮ ಈ ರೀತಿಯಾಗಿ ಮಾಡಿದ್ರೆ ಒಂದು ಮಾತು ಹೇಳ್ತಾರೆ, ಹೇಗಿತ್ತಮ್ಮ ಸಾಂಬಾರು ಅಂತ ಹೇಳಿದ್ರೆ ಅವ್ರ ಭಾಷೆಯಲ್ಲಿ ತುಪ್ಪದ ಥರ ಇತ್ತು ಅಂತ ಹೇಳ್ತಾರೆ. ಆ ರೀತಿ ಇತ್ತು ಸಾಂಬಾರು. ಟೇಸ್ಟ್ ಅಂತೂ ಅದ್ಭುತವಾಗಿತ್ತು ಸಾಂಬಾರು, ಯಾವುದೂ ಹೆಚ್ಚು ಕಡಿಮೆ ಆಗಿರಲಿಲ್ಲ. ಈ ಅಳತೆಯಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಚಿಕನ್ ತಗೊಂಡಿರೋದು 2 kg ಚಿಕನ್ ತೊಗೊಂಡು ಇಷ್ಟು ಅಳತೆಯಲ್ಲಿ ನಾನೀಗ ಮಸಾಲೆನ ಹಾಕ್ಬಿಟ್ಟು ಈ ರೀತಿಯಾಗಿ ಕೋಳಿ ಸಾಂಬಾರು ಮಾಡಿದ್ದೀನಿ. ತುಂಬ ರುಚಿಯಾಗಿತ್ತು ಅಂತಲೇ ಹೇಳ್ಬೋದು ಕೋಳಿ ಸಾರು. ಈ ರೀತಿ ನೀವು ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತೇಳಿ ಕಾಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.